ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ತುಂಬಾ ದಿವಸದಿಂದ ರೈತರುಗಳು ಏನು ಕೇಳ್ತಾರೆ ವುಡ್ ಚಿಪ್ಪರ್ ಅಂತ. ಆ ಮಿಷಿನ ಎಲ್ಲರೂ ಅಸೆಂಬಲ್ ಮಾಡೋದು ಯಾವ ರೀತಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇಲ್ಲಿ ಮಿಷಿನ್ ಇದೆ ನೋಡಿ. ಸೊ ಈ ಮಿಷಿನ ಅಸೆಂಬಲ್ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಇಂಜಿನ್ ಆದರೆ ನೆಕ್ಸ್ಟ್ ಅದಕ್ಕೆ ಟೈರ್ ಬರುತ್ತೆ, 2 ಸಾಲಿಡ್ ಟೈರು. ಇದು ಇನ್ಪುಟ್ ರೇ, ಇದು ಔಟ್ಪುಟ್ ರೇ, ಮತ್ತು ಇದು ಸ್ಟ್ಯಾಂಡ್ ಫ್ರಂಟ್ ಇರುತ್ತೆ. ಆಮೇಲೆ ವೀಲ್ಗೆ ಇದು ಶಾಫ್ಟ್ ಇದೆ, ಎಮರ್ಜೆನ್ಸಿ ಸ್ಟಾಪ್ ಸ್ವಿಚ್ಚು, ಮತ್ತು ಯೂಸರ್ ಮ್ಯಾನ್ಯಲು ಮತ್ತು ಟೂಲ್ ಕಿಟ್ ಬರುತ್ತೆ ಬಾಕ್ಸಲ್ಲಿ. ಇದಿಷ್ಟು ಒಂದು ಬಾಕ್ಸಲ್ಲಿ ಬರುವಂಥ ಆಕ್ಸೆಸರೀಸು. ಇವಾಗ ಇದನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಈ ಕಡೆ ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನ ಹಾಕೋಬೇಕು. ಇದಕ್ಕೊಂದು ಕಾರ್ಡರ್ ಪಿನ್ ಹಾಕೊಂಡು ಅಷ್ಟೇ, ಶಾಫ್ಟ್ ಇವಾಗ ಫಿಟ್ಟಿಂಗ್ ಆಯಿತು. ನೆಕ್ಸ್ಟ್ ಈ ಸೈಡ್ಗೆ ಟೈರ್ ಹಾಕೊಬೇಕು. ಟೈರ್ ಆರೋ ಮಾರ್ಕ್ ಮುಂದೆ ಇರೋ ಥರ ನೋಡಿಕೊಂಡು ಇಂಜಿನ್ ಇಷ್ಟ ಹಾಕಿ ಬೋಲ್ಟ್ ನೈಟು ವಾಚರ್. ಸ್ಟ್ಯಾಂಡ್ನ ಈ ರೀತಿ ರಬ್ಬರ್ ಬುಷ್ ಮುಂದೆ ಬರಬೇಕು. ಇಲ್ಲಿ 2 ಬೋಲ್ಟ್ ಕಾಣ್ತೀವಿ, ರಿಮೂವ್ ಮಾಡಿಕೊಂಡು ಇಲ್ಲಿ ಈ ಥರ ಸ್ಟ್ರೈಟಾಗಿ ಫಿಟ್ ಮಾಡಬೇಕು. ಇದರಲ್ಲಿ ಬ್ಲೇಡ್ ಬಂದು 2 ಕಡೆ ಶಾರ್ಪ್ನೆಸ್ ಇರುತ್ತೆ. ಯಾರಿಗಾರು ಬ್ಲೇಡ್ ಏನಾದ್ರು ಈ ಸೈಡಿಂದ ಮಾತ್ರ ಕಟಿಂಗ್ ಆಗೋದು ಇದು. ಯಾರಿಗಾರು ಬ್ಲೇಡ್ ಏನಾದ್ರು ಶಾರ್ಪ್ನೆಸ್ ಹೋಯಿತು ಅಂದರೆ ಈ 3 ಬೋಲ್ಟ್ನ ರಿಮೂವ್ ಮಾಡಿಬಿಟ್ಟು ಈ ಬ್ಲೇಡ್ನ ಉಲ್ಟಾ ಫಿಕ್ಸ್ ಮಾಡ್ಬೋದು. ಅವಾಗ ಈ ಸೈಡಿಂದ ನಿಮಗೆ ಇಲ್ಲಿ ಕಟ್ ಆಗುತ್ತೆ. ಅವಾಗ ಅದೊಂದು ಪಾಯಿಂಟು. ಆಮೇಲೆ ಕಟಿಂಗ್ಗೆ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಹೇಳೋರು ಇಲ್ಲಿ ಕಾಣ್ತಾ ಇರೋ ಪ್ಲೇಟಲ್ಲಿ ಬಾಟಮಲ್ಲಿ 3 ಬೋಲ್ಟ್ ಇದೆ. ಈ ಬಾಟಮಲ್ಲಿ ಈ ಪ್ಲೇಟ್ನ ಲೂಸ್ ಮಾಡಿಕೊಂಡು ಸ್ವಲ್ಪ ಹಿಂದೆ ತೊಗೊಂಡ್ರೆ ಅದು ನಿಮಗೆ ಕಟಿಂಗ್ ಸ್ವಲ್ಪ ಲೆಂತ್ ಬರುತ್ತೆ. ಇಲ್ಲ ಅದನ್ನು ಮುಂದೆ ತಳ್ಳಿದ್ರೆ ಪ್ಲೇಟ್ನ ನಿಮ್ಮ ಕಟಿಂಗ್ ಎಲ್ಲ ಚಿಕ್ಕದಾಗಿ ಬರುತ್ತೆ. ಇನ್ಪುಟ್ ಟ್ರೇನ ಇಲ್ಲೇ ಫಿಕ್ಸ್ ಮಾಡಬೇಕಾಗಿರೋದು. ಇನ್ಪುಟ್ ಟ್ರೇಗೆ ಆಲ್ರೆಡಿ ಬೋಲ್ಟ್ ಇಲ್ಲೇ ಕೊಟ್ಟಿದ್ದೀನಿ. ಫಸ್ಟ್ ಈ ಬೋಲ್ಟ್ ಮೇಲೆ ನಾನು ಲೂಸ್ ಮಾಡ್ಕೊಂಡು ಇನ್ಪುಟ್ ಟ್ರೇನ ಇದ್ರ ಮೇಲೆ ಕೂರಿಸಿ ಇನ್ಪುಟ್ ಟ್ರೇಗೆ 4 ಸೈಡು 4 ಬೋಲ್ಟ್ ಹಾಕ್ಬಿಟ್ಟು ಟೈಟ್ ಮಾಡಿಕೊಂಡ್ರೆ ಇನ್ಪುಟ್ ಟ್ರೇದು ಕೆಲಸ ಮುಗಿತು. ಇಲ್ಲಿಗೆ ಈ ಸೈಡ್ ನಿಮಗೆ ಎಕ್ಸಾಕ್ಟ್ ಟ್ರೈ ಹಾಕೊಬೇಕು. ಇಲ್ಲಿ ಇದಕ್ಕೂ 4 ಬೋಲ್ಟ್ ಇರುತ್ತೆ ಆಲ್ರೆಡಿ. ಆ 4 ಬೋಲ್ಟ್ನ ಲೂಸ್ ಮಾಡಿಕೊಂಡು ಟ್ರೈ ಹಾಕೊಂಡು
ನೋಡೋದು ಯಾವ ರೀತಿ ಅಂದರೆ 4 ಬೋಲ್ಟ್ ಇರುತ್ತೆ. 4 ಬೋಲ್ಟ್ ಇಲ್ಲಿ ಹಾಕೊಬೇಕು. ಕನೆಕ್ಷನ್ ಕೊಡೋದು ಯಾವ ರೀತಿ ಅಂತ ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ವೈರ್ ಇರುತ್ತೆ, ಅದು ರಿಮೂವ್ ಮಾಡಿಕೊಂಡು ಆನಂತರ ಇದರಲ್ಲಿ ಇನ್ಪುಟ್ ಔಟ್ಪುಟ್ ಮಾಡಿಕೊಂಡು ಆಪೋಸಿಟ್ ಕನೆಕ್ಷನ್ ಕೊಡ್ತೀವಿ. ಆಮೇಲೆ ಅರ್ಥಿಂಗ್ ವೈರು ಇದನ್ನು ಇಲ್ಲೇ ಕೊಡ್ತೀವಿ. ಈ ಬೋಲ್ಟ್ನ ಲೂಸ್ ಮಾಡ್ಕೊಂಡು ಬಾಡಿಗೆ ಕೊಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡಿದ್ದೀರಾ. ಈ ಮಿಷಿನ್ ಮೇಂಟೆನೆನ್ಸ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಕಾಣ್ತಾ ಇದಿಲ್ಲ, ಇಲ್ಲಿ ಇಂಜಿನ್ ಆಯಿಲ್ ಹಾಕಬೇಕು ನೀವು. ಈ ಆರೆಂಜ್ ಕ್ಯಾಪಲ್ಲಿ ಇಲ್ಲಿ ಇಂಜಿನ್ ಆಯಿಲ್ ಹಾಕಬೇಕು ನೀವು. ಕ್ಯಾಪ್ ಓಪನ್ ಮಾಡ್ಕೊಂಡು ಇದಕ್ಕೆ ಇಂಜಿನ್ ಆಯಿಲ್ ಬಂದು 900 ml ಇದೆ. 2040 ಇಂಜಿನ್ ಆಯಿಲ್. ನಾವು ಬೈಕ್ ಕಾರ್ಗೆ ಯಾವ ರೀತಿ ಈ ಇಂಜಿನ್ ಆಯಿಲ್ ಯೂಸ್ ಮಾಡ್ತೀವೋ ಸೇಮ್ ಇಂಜಿನ್ ಆಯಿಲೇ ಈ ಇಂಜಿನ್ ಕೂಡ ಹಾಕಬೇಕು. ಮತ್ತು ಈ ಇಂಜಿನ್ ಎಲ್ಲ ಡ್ರೈನ್ ಮಾಡೋದು ಇಲ್ಲಿ ಬೋಲ್ಟು. ನೀವು ಸರ್ವಿಸ್ ಮಾಡ್ಕೊಬೇಕಾದ್ರೆ ಈ ಬೋಲ್ಟ್ನ ಲೂಸ್ ಮಾಡಿಕೊಂಡ್ರೆ ಆಯಿಲ್ ಎಲ್ಲ ಈಚೆ ಬರುತ್ತೆ. ಮತ್ತು ಆ ಬೋಲ್ಟ್ನ ಟೈಟ್ ಮಾಡಿ ಫ್ರೆಶ್ ಆಯಿಲ್ ಇವಾಗ ಈ ಕಡೆಯಿಂದ ಹಾಕಬೇಕು. ಇದು ಮೇಂಟೆನೆನ್ಸು ಒಂದು ಇಂಜಿನ್ ಆಯಿಲು. ಸೆಕೆಂಡ್ ಬಂದು ಇಲ್ಲಿ ಗ್ರೀಸಿಂಗ್ ಮಾಡ್ಕೊಬೇಕು. ಗ್ರೀಸ್ ಪಾಯಿಂಟ್ ಕೊಟ್ಟಿರ್ತೀವಿ. ಗ್ರೀಸ್ ಗನ್ ಮುಖಾಂತರ ನೀವು ಮಂತ್ಲಿ ಒಂದ್ಸರಿ ಗ್ರೀಸಿಂಗ್ ಮಾಡ್ಕೊತಾ ಇರಬೇಕು. ಎರಡು ಕಡೆ, ಇದು ಲೆಫ್ಟು ಆ ಕಡೆ ರೈಟು, ಎರಡು ಸೈಡ್ ಇರುತ್ತೆ. ಎರಡು ಕಡೆನೂ ಗ್ರೀಸಿಂಗ್ ಮಾಡ್ಕೊಬೇಕು. ಆನಂತರ ನೀವು ಏರ್ ಫಿಲ್ಟ್ರಿಗೆ ಆಯಿಲ್ ಹಾಕೊಬೇಕು. ಯಾಕೆ ಅಂತಂದರೆ ಇದು ಡಸ್ಟು ನಿಮಗೆ ಇಂಜಿನ್ ಒಳಗಡೆ ಹೋಗ್ಬಾರ್ದು ಅಂತ. ಇಲ್ಲಿ ಗೇಜ್ ಕೊಟ್ಟಿರ್ತೀವಿ. ಗೇಜ್ಗೆ ಈ ಲೆವೆಲ್ಗೆ, ಮೀಡಿಯಮ್ ಲೆವೆಲ್ಗೆ ಇಂಜಿನ್ ಆಯಿಲ್ ಹಾಕೊಬೇಕು. ಸೇಮ್ ಇದು ಇಂಜಿನ್ ಆಯಿಲ್ಗೆ ಏನು ಹಾಕ್ತಿರೋ ಸೇಮ್ ಅದೇ ಆಯಿಲ್ ಮಿಕ್ಕಿರೋದನ್ನ ಇದಕ್ಕೆ ಹಾಕೊಬೇಕು. ಇಂಜಿನ್ ಆಯಿಲ್ ನೀವು ಸುತ್ತಲೂ ಈ ಸೈಡಲ್ಲಿ ಮಾತ್ರ ಹಾಕಬೇಕು. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಹಾಕಬಾರ್ದು. ಸೆಂಟ್ರಲ್ ಹಾಕಿದ್ರೆ ಇದು ಕಾರ್ಬೇಟರ್ ಒಳಗಡೆ ಹೋಗುತ್ತೆ ಮತ್ತು ಇಂಜಿನ್ ಕೂಡ ಬ್ಲಾಕೇಜ್ ಆಗುತ್ತೆ ನಿಮಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೆಂಟ್ರಿಗೆ ಹಾಕಕ್ಕೆ ಹೋಗಬೇಡಿ. ಲಾಕ್ ಸಿಸ್ಟಮ್. ನೀವು ಇಂಜಿನ್ ಆಯಿಲ್ ಹಾಕ್ಕೊಂಡು ಗ್ರೀಸಿಂಗ್ ನೋಡಿಕೊಂಡು ಕೊನೆಗೆ ಏರ್ ಫಿಲ್ಟ್ರಿಗೂ ಆಯಿಲ್ ಹಾಕಿ. ಇಲ್ಲಿ ಪೆಟ್ರೋಲ್, ನಿಮಗೆ ಈ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಒಂದು 4 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ನಿಮಗೆ 1 ಲೀಟ್ರ್ ಪೆಟ್ರೋಲ್ಗೆ ನಿಮಗೆ 1 hour ಮೈಲೇಜ್ ಕೊಡುತ್ತೆ. ಆನಂತರ ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿ ಬಾಟಮಲ್ಲಿ ನಿಮಗೆ ಪೆಟ್ರೋಲ್ ಆನ್ ಆಫ್ ಸ್ವಿಚ್ ಇರುತ್ತೆ. ನಿಮಗೆ ಇದು ಈ ಸೈಡ್ ಇದ್ದರೆ ಇದು ಪೆಟ್ರೋಲ್ ಆನ್ ಅಂತ, ಅದು ಈ ಕಡೆ ಮಾಡಿಕೊಂಡು ಪೆಟ್ರೋಲ್ ಆಫ್ ಅಂತ. ಸೊ ನೀವು ಪ್ರತಿ ಸರಿ ಆನ್ ಮಾಡ್ಬೇಕಾದ್ರೆ ಇಂಜಿನ ಪೆಟ್ರೋಲ್ ಆನಲ್ಲಿ ಇಟ್ಕೊಬೇಕು. ಯೂಸ್ ಮಾಡಿ ಹಾಗೆ ಮಿಷಿನ್ ನಿಲ್ಲಿಸೋ ಟೈಮಲ್ಲಿ ಪೆಟ್ರೋಲ್ ಆಫ್ ಮಾಡ್ಕೊಬೇಕು. ಪೆಟ್ರೋಲ್ ಆನ್ ಮಾಡ್ಕೊಂಡು ಇದು ಚೋಕ್ ಬಟನ್, ಇದು ಚೋಕ್ ಬಟನ್ ಯಾವಾಗಲೂ ಆಫಲ್ಲಿ ಇರಬೇಕು. ಮಿಷಿನ್ ನೀವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಚೋಕ್ನ ಆನ್ ಮಾಡ್ಕೊಬೇಕು. ಸ್ಟಾರ್ಟ್ ಆದ ನಂತರ ಮತ್ತೆ ಚೋಕ್ನ ಆಫ್ ಮಾಡಬೇಕು. ಆನಂತರ ಇಂಜಿನ್ಗೆ ಇಲ್ಲಿ 2 ಸ್ವಿಚ್ ಇರುತ್ತೆ. ಒಂದು ಇದು ಯಾವಾಗಲೂ ಆನಲ್ಲಿ ಇರಬೇಕು. ಇಲ್ಲಿ ಆನ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಬೇಕು. ಇನ್ ಕೇಸ್ ಸ್ಟಾರ್ಟ್ ಮಾಡಿಕೊಂಡು ಯೂಸ್ ಮಾಡುವಂಥ ಟೈಮಲ್ಲಿ ಎಮರ್ಜೆನ್ಸಿ ಏನಾದರೂ ಸಡನ್ನಾಗಿ ಆಫ್ ಮಾಡಬೇಕು ಅಂದರೆ ಎಮರ್ಜೆನ್ಸಿ ಸ್ಟಾಪ್ ಬಟನ್ ಸ್ವಿಚ್ ಕೊಟ್ಟಿರ್ತೀವಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಇಂಜಿನ್ ನಿಮಗೆ ಆಫ್ ಆಗುತ್ತೆ. ಮತ್ತು ನೀವು ರಿಟರ್ನ್ ಆನ್ ಮಾಡೋ ಟೈಮಲ್ಲಿ ಈ ಇಂಜಿನ್ ಸ್ವಿಚ್ನ ಮೇಲೆ ಮಾಡ್ಕೊಳ್ಳಿ. ಆನಂತರ ರೀಕಾಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ರೀಕಾಲ್ ಪೆಟ್ರೋಲ್ ಇದೆ, ಪೆಟ್ರೋಲ್ ತಂದಿಲ್ಲ. ಈ ಮಿಷಿನ್ನ ಯಾವುದೇ ಒಬ್ಬ ರೈತ ಆಗಿರ್ಬೋದು, ಓನ್ಲಿ ಸಿಂಗಲ್ ಮ್ಯಾನ್ ಆಗಿ ಯೂಸ್ ಮಾಡ್ಬೋದು. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ತಳ್ಕೊಂಡು ಹೋಗ್ಬೋದು ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ. ತೋಟದಲ್ಲಿ ಯಾವುದೇ ಮೂಲೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಳ್ಕೊಂಡೋಗಿ ಯೂಸ್ ಮಾಡ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ವುಡ್ ಚಿಪ್ಪನ್ನು ಅಸೆಂಬಲ್ ಮಾಡೋದು ಯಾವ ರೀತಿ ಅಂತ ನೋಡಿದಿರಾ, ಮೇಂಟೆನೆನ್ಸ್ ಯಾವ ರೀತಿ ಅಂತ ನೋಡಿದಿರಾ. ಇವಾಗ ಫೀಲ್ಡ್ ವರ್ಕು ಅದು ಕೂಡ ತೋರಿಸ್ತೀವಿ ಯಾವ ರೀತಿ ಕಟಿಂಗ್ ಆಗುತ್ತೆ ಅಂತ, ಅದನ್ನ ನೋಡ್ಕೊಳ್ಳಿ. ಹಾಗೆ ನಿಮಗೆ ಈ ಮಿಷಿನ್ ಏನಾದರೂ ಎಲ್ಲಿ ಸಿಗುತ್ತೆ, ಎಲ್ಲಿ ಹೇಗೆ ಆರ್ಡರ್ ಮಾಡಬೇಕು ಅಂತಾರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡೈಲ್ ಮಾಡಿ. ಕಂಪನಿ ನೇಮ್ ಬಂದು ಮ್ಯಾಟ್ ಅಗ್ರಿ ಟೂಲ್ಸ್ ಅಂತ, ಬೆಂಗಳೂರು ನಾಗದೇವನಹಳ್ಳಿಲಿ ಇರೋದು. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.